ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. BA 6ನೇ ಸೆಮಿಸ್ಟರ್ನ ಅಂತಾರಾಷ್ಟ್ರೀಯ ಸಂಬಂಧಗಳು ಪಠ್ಯದ ಭಾರತದ ವಿದೇಶಾಂಗ ನೀತಿಯ ತತ್ವಗಳ ಬಗ್ಗೆ ಇಂದು ಚರ್ಚೆಯನ್ನು ಮಾಡೋಣ. ಮೊದಲಿಗೆ ವಿದೇಶಾಂಗ ನೀತಿ ಎಂದರೇನು? ಒಂದು ಸ್ವತಂತ್ರ ರಾಷ್ಟ್ರ ಇನ್ನೊಂದು ಸ್ವತಂತ್ರ ರಾಷ್ಟ್ರದೊಂದಿಗೆ ಅಥವಾ ದೇಶದೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ. ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ ಬಿಡುಗಡೆ ಪಡೆದ ನಂತರ ದೇಶ ತನ್ನದೇ ಆದ ಒಂದು ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಂಡಿತ್ತು. ಸಾರ್ವಭೌಮ ರಾಷ್ಟ್ರವಾಗಿ ರೂಪುಗೊಂಡ ಭಾರತ ದೇಶ ತನ್ನದೇ ಆದ ಒಂದು ಸ್ವತಂತ್ರವಾದ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ತು. ಭಾರತ ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ಳುವ ಸಂದರ್ಭದಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವ ಗುರಿಯನ್ನು ಇಟ್ಕೊಂಡಿತ್ತು. ವಿದೇಶಾಂಗ ನೀತಿಯನ್ನು ರೂಪಿಸುವ ಸಂದರ್ಭದಲ್ಲಿ ನಮ್ಮ ದೇಶದ ಚರಿತ್ರೆ, ಭೌಗೋಳಿಕ ರಚನೆ, ಇಲ್ಲಿಯ ಪರಿಸರ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಸಂಗತಿಗಳು ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮಗೆ ಬೇಕಾದಂಥ ವಿದೇಶಾಂಗ ನೀತಿಯನ್ನು ರೂಪಿಸಿಕೊಳ್ಳಾಯಿತು. ಒಂದು ದೇಶದ ಉತ್ತಮವಾದ ಆಂತರಿಕ ನೀತಿ ಕೂಡ ವಿದೇಶಾಂಗ ನೀತಿಯನ್ನು ರೂಪಿಸುವ ಸಂದರ್ಭದಲ್ಲಿ ಮುಖ್ಯವಾದ ಸಂಗತಿಯಾಗಿ ಕೆಲಸ ಮಾಡುತ್ತೆ. ಭಾರತದ ವಿದೇಶಾಂಗ ನೀತಿ ಅನ್ನುವಂಥದ್ದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಳಗೊಂಡಿದೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅಂತಂದರೆ ಮಾನವ ಹಕ್ಕುಗಳನ್ನು ಕಾಪಾಡುವಂಥದ್ದು, ಶಾಂತಿಯುತ ಸಹಬಾಳ್ವೆ ನಡೆಸುವಂಥದ್ದು, ಅನ್ಯ ರಾಷ್ಟ್ರಗಳ ಜೊತೆ ಶಾಂತಿಯುತ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು, ಇವೆಲ್ಲವೂ ಮುಖ್ಯವಾಗಿ ಕೆಲಸ ಮಾಡಿದ್ದಾವೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ವಿದೇಶಾಂಗ ನೀತಿ ಜಗತ್ತಿನಲ್ಲಿ ಘಟಿಸುವ ವಿದ್ಯಮಾನಗಳಿಗೆ ತಕ್ಕಂತೆ ಅಥವಾ ಪರಿಸ್ಥಿತಿಗಳಿಗೆ ತಕ್ಕಂತೆ ಸದಾ ಜಾಗೃತವಾಗಿರುವ ಗುಣವನ್ನು ಕೂಡ ಹೊಂದಿದೆ. ಅಂದರೆ ಭಾರತ ತನ್ನ ಆಂತರಿಕ ನೀತಿಯನ್ನಾಗಲಿ ಬಾಹ್ಯ ನೀತಿಯನ್ನಾಗಲಿ ರೂಪಿಸುವಂಥ ಸಂದರ್ಭದಲ್ಲಿ ಸ್ವತಂತ್ರವಾದ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ನಮ್ಮ ದೇಶಕ್ಕೆ ಇದೆ. ಹಾಗಾದರೆ ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸುವ ಕೆಲಸ ಏನಿತ್ತು, ಅದು ಮುಖ್ಯವಾಗಿ ಸೌಹಾರ್ದಯುತವಾದಂಥ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಭಾರತ ಕಾಲಕಾಲಕ್ಕೆ ಗೌರವಿಸ್ತಾ ಬಂದಿದೆ. ಈಗ ನಾವು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳ ಬಗ್ಗೆ ಚರ್ಚೆ ಮಾಡೋಣ. ಮೂಲಭೂತ ತತ್ವಗಳನ್ನು ಒಂದರ ನಂತರ ಒಂದು ತತ್ವಗಳನ್ನು ಇಲ್ಲಿ ಚರ್ಚೆ ಮಾಡ್ಬೋದು ಅನಿಸುತ್ತೆ. ನಮ್ಮ ದೇಶದ ವಿದೇಶಾಂಗ ನೀತಿಯ ಮೊದಲನೆಯ ಮೂಲಭೂತ ತತ್ವ ಅಲಿಪ್ತ ನೀತಿ ಅಂತ. ನಾವು ಇಂಗ್ಲೀಷ್ನಲ್ಲಿ ನಾನ್ ಅಲೈನ್ಮೆಂಟ್ ಅಂತ ಕರಿತೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ
ಎರಡನೆಯ ಜಾಗತಿಕ ಮಹಾಸಮರದ ನಂತರ ಪ್ರಪಂಚ ಎರಡು ಮಿಲಿಟರಿ ಬಣಗಳಾಗಿ ವಿಭಜನೆಯಾಯಿತು. ಇವೆರಡು ಪ್ರಧಾನವಾದಂಥ ಪ್ರಬಲ ಬಣಗಳಾಗಿದ್ದಾವೆ. ಒಂದು ಭಾಗ ಅಮೇರಿಕ ಪರವಾಗಿದ್ದರೆ ಇನ್ನೊಂದು ಭಾಗ ಸೋವಿಯತ್ ಪರವಾಗಿ ನಿಂತ್ಕೊಂಡಿವೆ. ಈ ಎರಡೂ ಬಣಗಳು, ಒಂದು ಅಮೇರಿಕ ನೇತೃತ್ವದ ಬಣ, ಇನ್ನು ಒಂದು ಸೋವಿಯತ್ ರಾಷ್ಟ್ರ ನೇತೃತ್ವದ ಬಣ. ಈ ಎರಡೂ ಬಣಗಳು ಮುಖ್ಯವಾದಂಥ ಮಿಲಿಟರಿ ಬಣಗಳಾಗಿ ರೂಪುಗೊಂಡವು. ಭಾರತ ಈ ಎರಡೂ ಮಿಲಿಟರಿ ಬಣಗಳಿಗೆ ಸೇರಿಕೊಳ್ಳದೇನೆ ಅಮೇರಿಕ ಬಣವನ್ನೂ ಸೇರಿಕೊಳ್ಳಿಲ್ಲ, ಸೋವಿಯತ್ ಬಣವನ್ನೂ ಸೇರಿಕೊಳ್ಳಿಲ್ಲ. ಈ ಎರಡೂ ಮಿಲಿಟರಿ ಬಣಗಳಿಗೆ ಸೇರಿಕೊಳ್ಳದೇನೆ ತನ್ನದೇ ಆದ ಒಂದು ಸ್ವತಂತ್ರವಾದ ನಿಲುವನ್ನು ಭಾರತ ತೆಗೆದುಕೊಳ್ತು. ಇದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೇವೆ. ಅಂದರೆ ಯಾವ ಮಿಲಿಟರಿ ಬಣಗಳನ್ನು ಸೇರಿಕೊಳ್ಳದೆ ಅಂಥ ಮಿಲಿಟರಿ ಬಣಗಳನ್ನು ದುರ್ಬಲಗೊಳಿಸುವ ಪ್ರಮುಖ ಧ್ಯೇಯವನ್ನು ಅಲಿಪ್ತ ನೀತಿ ಇಟ್ಕೊಂಡಿತ್ತು. ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು, ಇಂಡೋನೇಷಿಯಾದ ಅಧ್ಯಕ್ಷ ಸುಕಾರ್ನೋ, ಯುಗೋಸ್ಲೋವಿಯಾದ ಅಧ್ಯಕ್ಷ JB ಟೀಟೋ ಇವರುಗಳು ತೆಗೆದುಕೊಂಡಂಥ ನಿರ್ಧಾರ ಅಲ್ಲದೆ ಘಾನಾ ಮತ್ತು ಈಜಿಪ್ಟ್ ದೇಶಗಳು ಕೂಡ ಈ ಅಲಿಪ್ತ ನೀತಿಯನ್ನು ಅನುಸರಿಸಿದ, ಬೆಂಬಲಿಸಿದ ಮತ್ತು ಆ ನೀತಿಯಲ್ಲಿ ಮುಖ್ಯವಾದಂಥ ಪಾಲ್ಗೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ದೇಶಗಳು ಕೂಡ ಆಗಿದ್ದವು. 1961ರಲ್ಲಿ ಯುಗೋಸ್ಲೋವಿಯಾದ ಬೆಲ್ಗ್ರೇಡ್ನಲ್ಲಿ ಇದರ ಮೊದಲ ಸಮ್ಮೇಳನವನ್ನು, ಅಂದರೆ ಅಲಿಪ್ತ ನೀತಿಯ ಮೊದಲ ಸಮ್ಮೇಳನವನ್ನು ಸಂಘಟಿಸುವ, ಬಲಗೊಳಿಸುವ ನಿರ್ಧಾರವನ್ನು ಕೈಗೊಳ್ಳಾಯಿತು. ಅಂದರೆ ಎರಡನೆಯ ಜಾಗತಿಕ ಮಹಾಯುದ್ಧದ ನಂತರ ಸೃಷ್ಟಿಯಾದ ಎರಡು ಪ್ರಬಲ ಮಿಲಿಟರಿ ಬಣಗಳಿಗೆ ಸೇರಿಕೊಳ್ಳದೇ ಒಂದು ಮುಂಚೂಣಿ ರಾಷ್ಟ್ರವಾಗಿ ಜಗತ್ತಿನ ಒಂದು ಮುಖ್ಯ ರಾಷ್ಟ್ರವಾದಂಥ ಭಾರತ ತನ್ನ ಹಾಗೆ ಆಲೋಚಿಸುವ ದೇಶಗಳನ್ನು, ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಹೊಸ ನೀತಿಯನ್ನು ಹುಟ್ಟಾಕಲಾಯಿತು. ಅದನ್ನು ನಾವು ಅಲಿಪ್ತ ನೀತಿ ಅಂತೇವೆ. ಅಲಿಪ್ತ ನೀತಿಯ ಮುಖ್ಯ ಉದ್ದೇಶ ತಾಟಸ್ಥತೆ ಅಲ್ಲ, ನ್ಯೂಟ್ರಾಲಿಟಿ ಅಲ್ಲ. ಇದು ಒಂದು ಸ್ವತಂತ್ರವಾದ ನಿಲುವು. ಅಂದರೆ ಮಿಲಿಟರಿ ಬಣಗಳನ್ನು ದ್ವೇಷ, ಯುದ್ಧ ಈ ಬಗೆಯ ಮನಸ್ಥಿತಿಗಳನ್ನು ಉಳ್ಳ ಬಣಗಳಿಂದ ಪ್ರತ್ಯೇಕವಾಗಿ ನಿಲ್ಲುವಂಥ ಒಂದು ನೀತಿಯನ್ನು ಭಾರತ ದೇಶ ಪಾಲಿಸ್ತು. ಅದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೇವೆ, ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತಲೂ ಕರಿತೇವೆ. ಎರಡನೆಯ ತತ್ವ ಏನು ಅಂತಂದರೆ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಗಳಿಗೆ ವಿರುದ್ಧ. ನಾವು ಇಂಪೀರಿಯಲಿಸಮ್ ಆ್ಯಂಡ್ ಕಲೋನಿಯಲಿಸಮ್ ಅಂತೇನು ಕರಿತೀವಿ, ಆ ಸಿದ್ಧಾಂತಗಳಿಗೆ ವಿರುದ್ಧವಾದಂಥ ನಿಲುವನ್ನು, ನಿರ್ಧಾರವನ್ನು ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸ್ಪಷ್ಟವಾಗಿ ಗುರುತಿಸಿದೆ. ಭಾರತ ದೀರ್ಘಕಾಲದಿಂದಲೂ ಕೂಡ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಯನ್ನು ಪ್ರಬಲವಾಗಿ ವಿರೋಧಿಸ್ತಾ ಬಂದಿದೆ. ಇದೊಂದು ತಾತ್ವಿಕ ಚಿಂತನೆ. ಕೇವಲ ವಿರೋಧ ಅಷ್ಟೇ ಅಲ್ಲ, ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಈ ಬಗೆಯ ವಸಾಹತುಶಾಹಿ ಒಳಪಟ್ಟಿರ್ತಕ್ಕಂಥ ಅನೇಕ ರಾಷ್ಟ್ರಗಳನ್ನು ಮುಕ್ತಗೊಳಿಸುವ, ಸ್ವತಂತ್ರಗೊಳಿಸುವ ಒಂದು ಕೆಲಸವನ್ನು ಕೂಡ ಭಾರತ ನಡೆಸುತ್ತೆ. ಉದಾಹರಣೆಗೆ 450 ವರ್ಷಗಳ ಕಾಲ ಪೋರ್ಚುಗೀಸರ ಆಳ್ವಿಕೆಯಲ್ಲಿದ್ದ ಆಗ್ನೇಯ ಏಷ್ಯಾದ ಪೂರ್ವ ತಿಮೋರ್ 2002ನೇ ಇಸ್ವಿನಲ್ಲಿ ಸ್ವತಂತ್ರ ರಾಷ್ಟ್ರವಾದದ್ದು.
ಈ ಬಗೆಯ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುವ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ವಿರೋಧಿ ನಡೆಗಳಿಗೆ ಭಾರತ ತನ್ನ ಬೆಂಬಲವನ್ನು ಸಹಕಾರವನ್ನು ನೀಡ್ತಾ ಬಂದಿರುವಂಥದ್ದು ನೋಡ್ತೇವೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ, ಸಮ್ಮೇಳನಗಳಲ್ಲಿ ವಸಾಹತುಶಾಹಿ ನೀತಿಯನ್ನು, ಸಾಮ್ರಾಜ್ಯಶಾಹಿ ನೀತಿಯನ್ನು ವಿರೋಧಿಸ್ತಕ್ಕಂಥ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಅದು ಜಗತ್ತಿನ ಯಾವುದೇ ಭಾಗದಲ್ಲಿ ಈ ಬಗೆಯ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ಆಳ್ವಿಕೆಯನ್ನು ವಿರೋಧಿಸ್ತಾ ನಮ್ಮ ದೇಶ ಬಂದಿದೆ. ಹಾಗಾಗಿ ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ನೀತಿಗಳಿಗೆ ವಿರೋಧ ಮಾಡುವಂಥದ್ದು ನಮ್ಮ ವಿದೇಶಾಂಗ ನೀತಿಯ ಇನ್ನೊಂದು ಮೂಲಭೂತ ತತ್ವ. ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯ ನೀತಿಗೆ ವಿರೋಧ ತಮಗೆಲ್ಲ ಗೊತ್ತಿದೆ. ಭಾರತ ಸಮಾನತೆಯ ತತ್ವಕ್ಕೆ ಬದ್ಧವಾಗಿದೆ. ಭಾರತ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಬದ್ಧವಾಗಿದೆ. ಧರ್ಮ, ಜನಾಂಗ, ಜಾತಿ, ಬಣ್ಣ, ಲಿಂಗ ಈ ಬಗೆಯ ತಾರತಮ್ಯಗಳನ್ನು ಭಾರತ ಉಗ್ರವಾಗಿ ವಿರೋಧಿಸ್ತಾ ಬಂದಿದೆ. ಈ ಜನಾಂಗೀಯ ಭೇದದ ವಿರುದ್ಧ ಪ್ರಬಲವಾಗಿ ಧ್ವನಿ ಎತ್ತುವ ಅನೇಕ ರಾಷ್ಟ್ರಗಳ ಪೈಕಿ ಭಾರತ ಕೂಡ ಒಂದು. ಜಗತ್ತಿನಾದ್ಯಂತ ಎಲ್ಲ ಜನರನ್ನು ಸಮಾನವಾಗಿ ಗೌರವದಿಂದ ನೋಡಬೇಕು ಅನ್ನುವಂಥದ್ದು ಭಾರತದ ನಿಲುವು. ದಕ್ಷಿಣ ಆಫ್ರಿಕಾ ದೇಶದಲ್ಲಿನ ವರ್ಣಭೇದ ನೀತಿಯನ್ನು ವಿರೋಧಿಸಿದಂಥ ದೇಶ ಭಾರತ. ಅಷ್ಟೇ ಅಲ್ಲದೆ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಕರಿತಿದ್ದೀವಿ, ಆಫ್ರಿಕನ್ ರಾಷ್ಟ್ರೀಯ ಕಾಂಗ್ರೆಸ್, ಇದಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನು ಭಾರತ ನೀಡಿದೆ. ಹಾಗಾಗಿ ಈಗಾಗಲೇ ಹೇಳಿದಾಗೆ ಬಣ್ಣದ ಕಾರಣಕ್ಕಾಗಿ, ಜನಾಂಗದ ಕಾರಣಕ್ಕಾಗಿ ಈ ಬಗೆಯ ತಾರತಮ್ಯದ ನೀತಿಯನ್ನು ಭಾರತ ಸ್ಪಷ್ಟವಾಗಿ ಮತ್ತು ಖಡಾಖಂಡಿತವಾಗಿ ವಿರೋಧಿಸ್ತಾ ಬಂದಿದೆ ಮತ್ತು ಹೋರಾಟಗಳನ್ನು ಕೂಡ ಮಾಡ್ತಾ ಬಂದಿದೆ. ಇದು ಕೂಡ ನಮ್ಮ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳಲ್ಲಿ ಒಂದು. ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಫೇತ್ ಇನ್ UNO ಅಂತ. ತಮಗೆಲ್ಲ ವಿಶ್ವಸಂಸ್ಥೆಯ ಉದ್ದೇಶ ಗೊತ್ತಿದೆ. ಎರಡನೇ ಜಾಗತಿಕ ಮಹಾಸಮರ ನಡೆದ ಮೇಲೆ ಇನ್ನೊಂದು ಸಮರ ಜಗತ್ತಿನಲ್ಲಿ ನಡೆಯಬಾರದು, ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ಸ್ಥಾಪನೆಯಾದಂಥ ಅಂತಾರಾಷ್ಟ್ರೀಯ ಸಂಘಟನೆ ಅಥವಾ ಸಂಸ್ಥೆ ವಿಶ್ವಸಂಸ್ಥೆ. ಇದನ್ನು 1945ರಲ್ಲಿ ಸ್ಥಾಪನೆ ಮಾಡಲಾಯಿತು, ಅಕ್ಟೋಬರ್ 24ನೇ ತಾರೀಕು. ವಿಶ್ವಸಂಸ್ಥೆಯ ನಿಯಮಗಳನ್ನು ಚಾಚು ತಪ್ಪದೆ ಭಾರತ ಪಾಲಿಸ್ತಾ ಬಂದಿದೆ. ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥ ಭಾರತ ವಿಶ್ವಸಂಸ್ಥೆಯ ಅಂಗಗಳಾದ ಯುನೆಸ್ಕೋ, ಯುನಿಸೆಫ್, UNDP ಮುಂತಾದ ಅಂಗಸಂಸ್ಥೆಗಳೊಂದಿಗೆ ಕೂಡ ಕೆಲಸ ಮಾಡ್ತಾ ಬಂದಿದೆ. ಅನೇಕ ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತ ಮಾರ್ಗಗಳ ಮೂಲಕ ಪರಿಹರಿಸಿಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಭಾರತ ಕಾಲಕಾಲಕ್ಕೆ ಪ್ರತಿಪಾದಿಸ್ತಾ ಬಂದಿದೆ. ಪ್ರಪಂಚದ ಯಾವುದೇ ಭಾಗಗಳಲ್ಲಿ ಗಲಭೆ ನಡೆದರೆ, ಹಿಂಸೆ ನಡೆದರೆ, ಬೇರೆ ಬೇರೆ ಸಮಸ್ಯೆಗಳು ಎದುರಿಸಿದರೆ ಅಂಥ ಸಂದರ್ಭದಲ್ಲಿಯೂ ಕೂಡ ಭಾರತ ತನ್ನ ಸಹಕಾರವನ್ನು ನಿರ್ವಹಿಸ್ತಾ ಬಂದಿದೆ. ಕಾಂಬೋಡಿಯಾ, ಸೋಮಾಲಿಯಾ, ಮೊಜಾಂಬಿಕ್, ಇಥಿಯೋಪಿಯಾ, ರುವಾಂಡಾ ಮುಂತಾದ ದೇಶಗಳಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಕಲಹಗಳನ್ನು ನಿವಾರಿಸುವಲ್ಲಿ ಕೂಡ ವಿಶ್ವಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತೀಯ ಯೋಧರು ಕೂಡ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ವಿಶ್ವಸಂಸ್ಥೆಯ ನಿಯಮಗಳನ್ನು, ಅದರ ಧ್ಯೇಯಗಳನ್ನು, ಗುರಿಗಳನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿಯುವಂಥ ಕೆಲಸವನ್ನು ಭಾರತ ಮಾಡ್ತಾ ಬಂದಿದೆ. ಮತ್ತು ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ
ವಿಟೋ ಅಧಿಕಾರ ಸಹಿತ ಸದಸ್ಯತ್ವವನ್ನು ಪಡೆಯೋದಕ್ಕೆ ಕೂಡ ನಿರಂತರವಾಗಿ ಪ್ರಯತ್ನಿಸ್ತಾ ಬಂದಿದೆ. ಭಾರತಕ್ಕೆ ಆ ವಿಟೋ ಅಧಿಕಾರ ಸಹಿತ ಕಾಯಂ ಸದಸ್ಯತ್ವ ಪಡೆಯೋದಕ್ಕೆ ಅರ್ಹತೆ ಕೂಡ ಇದೆ. ಇದು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವ. ಶಾಂತಿ ಮತ್ತು ಅಹಿಂಸಾ ತತ್ವ ಅನ್ನುವಂಥದ್ದು ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿಕೊಂಡಿದೆ. ಅಂದರೆ ಭಾರತ ಸಮಾನತೆಯನ್ನು ಗೌರವಿಸುವಂಥ ದೇಶ, ಆದರ್ಶಗಳನ್ನು ಗೌರವಿಸುವಂಥ ದೇಶ. ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ, ಎಂಥದ್ದೇ ವಿವಾದಗಳಿದ್ದರೂ ಕೂಡ ಬಲವನ್ನು ಬಳಸ್ತೇನೆ, ಹಿಂಸೆಯನ್ನು ಬಳಸ್ತೇನೆ, ಬಂದೂಕುಗಳನ್ನು ಬಳಸ್ತೇನೆ, ಶಾಂತಿಯುತ ಮಾರ್ಗಗಳ ಮೂಲಕ, ಪ್ರಜಾಸತ್ತಾತ್ಮಕ ವಿಧಾನಗಳ ಮೂಲಕ ಮತ್ತು ನಮ್ಮ ದೇಶ ಹಿಂದಿನಿಂದಲೂ ಕೂಡ ಪರಂಪರೆಯ ಭಾಗವಾಗಿ ಪಡ್ಕೊಂಡಿರುವಂಥ ಈ ಅಹಿಂಸೆಯ ತತ್ವಗಳಿಂದವಲ್ಲ, ಆ ಮಾರ್ಗಗಳ ಮೂಲಕ ವಿವಾದಗಳನ್ನು ಬಗೆಹರಿಸುವ ಒಂದು ವಿಶ್ವಾಸವನ್ನು ಹೊಂದಿದೆ. ಹಾಗಾಗಿ ಶಾಂತಿ ಮತ್ತು ಅಹಿಂಸಾ ತತ್ವವನ್ನು ನಮ್ಮ ದೇಶ ಯಾವತ್ತೂ ಕೂಡ ಗೌರವಿಸ್ತಾ ಬಂದಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನೊಂದು ಮೂಲಭೂತ ತತ್ವ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ದೇಶದ ಭದ್ರತೆ. ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳ ಮುಖ್ಯವಾದಂಥ ಗುರಿ ಆ ದೇಶದ ಭದ್ರತೆ. ಆಂತರಿಕ ಭದ್ರತೆ ಆಗಿರ್ಬೋದು ಅಥವಾ ಬಾಹ್ಯ ಭದ್ರತೆ ಆಗಿರ್ಬೋದು. ಈ ಭದ್ರತೆಯನ್ನು ಕಾಪಾಡುವಂಥದ್ದು ಕೂಡ ಮುಖ್ಯವಾದ ತತ್ವವಾಗಿ ಇಲ್ಲಿ ಕೆಲಸ ಮಾಡ್ತದೆ. ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ದೇಶದ ಐಕ್ಯತೆಯನ್ನು ಸಾಧಿಸಲಿಕ್ಕೆ ಬೇಕಾದಂಥ ರಾಜಕೀಯ ಸ್ಥಿರತೆ ಆಗಿರ್ಬೋದು, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು. ಅಷ್ಟೇ ಅಲ್ಲದೆ ಬಾಹ್ಯ ಶಕ್ತಿಗಳಿಂದ ದೇಶದ ಐಕ್ಯತೆಗೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಅದು ತನ್ನ ಭದ್ರತೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನುವಂಥದ್ದನ್ನು ತನ್ನ ವಿದೇಶಾಂಗ ನೀತಿಯಲ್ಲಿ ಸ್ಪಷ್ಟಪಡಿಸಿಕೊಂಡಿದೆ. ಹಾಗಾಗಿ ದೇಶದ ಭದ್ರತೆ ಕೂಡ ಬಹಳ ಮುಖ್ಯವಾದಂಥ ತತ್ವವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಪಂಚಶೀಲ ತತ್ವ ಅನ್ನುವಂಥದ್ದು ಇನ್ನೊಂದು ವಿದೇಶಾಂಗ ನೀತಿಯ ಮುಖ್ಯವಾದ ತತ್ವಗಳಲ್ಲಿ ಒಂದಾಗಿದೆ. ಪಂಚಶೀಲ ಪ್ರಿನ್ಸಿಪಲ್ ಅಥವಾ ಪಂಚಶೀಲ ತತ್ವ ಅಂತಕ್ಕಂಥದ್ದು ನಮ್ಮ ದೇಶದ ವಿದೇಶಾಂಗ ನೀತಿಯ ಒಂದು ಮೂಲಭೂತ ತತ್ವ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮತ್ತು ಚೀನಾ ಈ ಎರಡೂ ದೇಶಗಳ ನಡುವೆ ನಡೆದಂಥ ಒಂದು ಒಪ್ಪಂದ ಇದು. 1954ನೇ ಇಸ್ವಿ ಏಪ್ರಿಲ್ 29ನೇ ತಾರೀಕು ಭಾರತದ ಪ್ರಧಾನಿ ನೆಹರು ಮತ್ತು ಚೈನಾದ ಪ್ರಧಾನಿ ಚೌ ಎನ್ ಲೈ ಇವರ ನಡುವೆ ನಡೆದಂಥ ಉಭಯ ರಾಷ್ಟ್ರಗಳ ನಡುವೆ ನಡೆದಂಥ ಒಪ್ಪಂದ ಇದು. ಅಂದರೆ ಎರಡೂ ದೇಶಗಳ ಅಥವಾ ಎರಡೂ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧವನ್ನು ಸಾಧಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಸಹಿ ಮಾಡಿದ ಒಪ್ಪಂದ ಪಂಚಶೀಲ ತತ್ವ. ಇದು ಚಾರಿತ್ರಿಕವಾಗಿ ಅತ್ಯಂತ ಮುಖ್ಯವಾದ ಒಪ್ಪಂದವಾಗಿ ನಮ್ಮಲ್ಲಿದೆ. ಪಂಚಶೀಲ ತತ್ವ ಅದರ ಹೆಸರು ಹೇಳೋ ಹಾಗೆ 5 ತತ್ವಗಳನ್ನು ಇದು ಒಳಗೊಂಡಿದೆ. ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಪರಮಾಧಿಕಾರವನ್ನು ಗೌರವಿಸುವುದು. ಪರಸ್ಪರ ರಾಷ್ಟ್ರಗಳು ಪರಸ್ಪರ ದೇಶಗಳ ನಡುವಿನ ಪ್ರಾದೇಶಿಕ ಐಕ್ಯತೆ ಮತ್ತು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರವನ್ನು ಗೌರವಿಸಬೇಕು. ಪರಸ್ಪರ ದೇಶಗಳು ದಾಳಿ ಮಾಡದೇ ಇರುವುದು. ಉಭಯ ದೇಶಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದೇ ಇರುವುದು. ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು. ಶಾಂತಿಯುತ ಸಹಬಾಳ್ವೆ. ಈ 5 ತತ್ವಗಳು ಪಂಚಶೀಲ ತತ್ವಗಳೆಂದು ಚರಿತ್ರೆಯಲ್ಲಿ ಹೆಸರಾಗಿದ್ದಾವೆ.
ಇದು ಮುಖ್ಯವಾಗಿ ಎರಡೂ ದೇಶಗಳ ನಡುವೆ, ಎರಡೂ ದೇಶಗಳ ಮಧ್ಯೆ ಶಾಂತಿಯುತವಾದಂಥ ಸಹಬಾಳ್ವೆಯನ್ನು ಪ್ರೋತ್ಸಾಹಿಸುವಂಥ, ಪೋಷಿಸುವಂಥ ಒಂದು ಮುಖ್ಯವಾದಂಥ ಒಪ್ಪಂದ. ಈ ಪಂಚಶೀಲ ತತ್ವ ಸಹಿ ಹಾಕಿದ ಆ ಕಾಲವನ್ನು ಸೈನೋ ಇಂಡಿಯನ್ ಹನಿಮೂನ್ ಅಂತಲೂ ಬಣ್ಣಿಸ್ತಾರೆ. ಭಾರತ ಮತ್ತು ಚೀನಾ ಮಧ್ಯದ ಮಧುಚಂದ್ರ ಕಾಲ ಅಂತ ಬಣ್ಣಿಸಲಾಗ್ತದೆ. ಇದಾದಮೇಲೆ ಮತ್ತೊಂದು ಯುದ್ಧ ಆಗ್ತದೆ, ಆ ಪ್ರಶ್ನೆ ಬೇರೆ. ಬಟ್ ಇಲ್ಲಿ ಪಂಚಶೀಲ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಪರಸ್ಪರ ದೇಶಗಳ ಪರಮಾಧಿಕಾರವನ್ನು ಗೌರವಿಸುವಂಥದ್ದು, ಎರಡೂ ರಾಷ್ಟ್ರಗಳ ನಡುವೆ ಇರುವ ಸಮಸ್ಯೆಗಳನ್ನು ಮಾತುಕತೆಗಳ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು, ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ನಿಲ್ಲಿಸುವಂಥದ್ದು, ಇದು ಮುಖ್ಯವಾದಂಥ ಸಂಗತಿಗಳಾಗಿ ಇಲ್ಲಿ ಕೆಲಸ ಮಾಡಿದ್ದಾವೆ. ಇನ್ನೊಂದು ತತ್ವ ಏನು ಅಂತಂದರೆ ಕಾಮನ್ವೆಲ್ತ್ ದೇಶಗಳೊಂದಿಗೆ ಒಪ್ಪಂದ. ತಮಗೆಲ್ಲ ಗೊತ್ತಿದೆ, ಬ್ರಿಟಿಷ್ ಆಳ್ವಿಕೆಯಿಂದ 1947 ಇಸ್ವಿ ಭಾರತ ಬಿಡುಗಡೆಗೊಳ್ತು. ಭಾರತವು 1947 ಆಗಸ್ಟ್ 15ರಂದು ಪರಮಾಧಿಕಾರ ಅಥವಾ ಸಾರ್ವಭೌಮ ರಾಷ್ಟ್ರವಾಗಿ ರೂಪುಗೊಂಡಿದ್ದರೂ ಬ್ರಿಟಿಷ್ ಜೊತೆಗಿನ ಅಥವಾ ಇಂಗ್ಲೆಂಡ್ ಜೊತೆಗಿನ ತನ್ನ ಸಂಬಂಧವನ್ನು ಕಳಚಿಕೊಳ್ಳಿಲ್ಲ. ಸಂಬಂಧವನ್ನು ಹಾಗೇನೇ ಮುಂದುವರಿಸಿತು. ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟದಲ್ಲಿ ಮುಂದುವರಿಯೋದಕ್ಕೆ ಭಾರತ ನಿರ್ಧಾರವನ್ನು ತೆಗೆದುಕೊಳ್ತು. ಈ ಕಾಮನ್ವೆಲ್ತ್ ದೇಶಗಳ ಮುಖ್ಯಸ್ಥರು ಯಾರು ಅಂತಂದರೆ ಬ್ರಿಟನ್ನಿನ ರಾಣಿ. ಕಾಮನ್ವೆಲ್ತ್ ದೇಶಗಳ ಜೊತೆಗೆ ಭಾರತ ಸಂಬಂಧವನ್ನು ಹೊಂದಿದ್ರೂ ಕೂಡ ಅದು ತನ್ನ ಸ್ವತಂತ್ರವಾಗಿ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಮುಂದುವರಿಸಿತು. ಉದಾಹರಣೆಗೆ ವರ್ಣಭೇದ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ಬೋದು, ಸಾಮಾಜಿಕ ತಾರತಮ್ಯಗಳಾಗಿರ್ಬೋದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಕೂಡ ಕಾಮನ್ವೆಲ್ತ್ ಸಂಘಟನೆ ಕೆಲಸ ಮಾಡ್ತಾ ಇದೆ. ಆ ಕಾಮನ್ವೆಲ್ತ್ ದೇಶಗಳೊಂದಿಗೆ ಕೂಡ ಭಾರತ ತನ್ನ ಸಂಬಂಧವನ್ನು ಮುಂದುವರಿಸ್ತಾ ಬಂದಿದೆ. ನಿಶಸ್ತ್ರೀಕರಣ ಅನ್ನುವಂಥದ್ದು ಇನ್ನೊಂದು ಮುಖ್ಯವಾದ ತತ್ವ. ಡಿಸಾರ್ಮಮೆಂಟ್ ಅಂತ ಕರಿತೀವಿ ನಾವು. ಈಗಾಗಲೇ ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿದೆ. ಆ ಯುದ್ಧಗಳಿಂದ ಸಂಭವಿಸಿದಂಥ ಅಪಾರ ನಷ್ಟಕ್ಕೆ ಕೂಡ ದೇಶ ಸಾಕ್ಷಿಯಾಗಿದೆ. ಇನ್ನೊಂದು ಆ ಬಗೆಯ ಅಂದರೆ ಜಗತ್ತನ್ನು ನಾಶಗೊಳಿಸುವ ಯುದ್ಧ ಜಗತ್ತಿನ ನೆಲದ ಮೇಲೆ ನಡೆಯಬಾರದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಶಾಂತಿಪ್ರಿಯ ರಾಷ್ಟ್ರಗಳು ನಿಶಸ್ತ್ರೀಕರಣಕ್ಕೆ ಸಹಿ ಮಾಡುವಂಥದ್ದು ನೋಡ್ತೇವೆ. ಅಂದರೆ ಇದು ಶಸ್ತ್ರಾಸ್ತ್ರ ಸಂಗ್ರಹದ ವಿರುದ್ಧ ನಡೆಯುವಂಥ ಒಂದು ಮಾನವೀಯ ಆಂದೋಲನ. ಉದಾಹರಣೆಗೆ ನಿಶಸ್ತ್ರೀಕರಣದ ಭಾಗವಾಗಿ ಅನೇಕ ಒಪ್ಪಂದಗಳು ಜರುಗಿದ್ದಾವೆ. ಅಣ್ವಸ್ತ್ರ ನಿಷೇಧ ಒಪ್ಪಂದ, ನಾವು NPT ಅಂತ ಕರಿತೇವೆ. CTBT, ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ, ಸಮಗ್ರ ಅಣ್ವಸ್ತ್ರ ನಿಷೇಧ ಒಪ್ಪಂದ, ಸಾಲ್ಟ್ ಒಪ್ಪಂದಗಳಾಗಿರ್ಬೋದು. ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ಅಣುಶಕ್ತಿಯನ್ನು ಬಳಸಬಾರದು, ಒಂದು ವೇಳೆ ಬಳಸಿದರೂ ಕೂಡ ಕೇವಲ ನಾಗರಿಕ ಬಳಕೆ ಮತ್ತು ಪ್ರಗತಿಗೆ ಮಾತ್ರ ಬಳಸಬೇಕು. ಹಾಗಾಗಿ ನಿಶಸ್ತ್ರೀಕರಣ ಅನ್ನುವಂಥದ್ದು ಕೂಡ ನಮ್ಮ ದೇಶದ ವಿದೇಶಾಂಗ ನೀತಿಯ ಮುಖ್ಯವಾದ ತತ್ವವಾಗಿ ನಮಗೆ ಕಾಣಿಸ್ಕೊಳ್ತದೆ. ಶಸ್ತ್ರಾಸ್ತ್ರಗಳ ಮೇಲೆ ಮಾಡುವ ವೆಚ್ಚವನ್ನು ಕಡಿತಗೊಳಿಸಿ ನಿಲ್ಲಿಸಿ ದೇಶ ಎದುರಿಸುವ ಬೇರೆ ಬೇರೆ ಸಮಸ್ಯೆಗಳೇನಿದ್ದಾವೆ, ಅದು ಬಡತನ ಆಗಿರ್ಬೋದು, ಬೇರೆ ಬೇರೆ ರೋಗ ರುಜಿನಗಳ ವಿರುದ್ಧ ನಡೆಯುವಂಥ ಹೋರಾಟಗಳಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಹೀಗೆ ಆ ಸಂಗತಿಗಳಿಗೆ ದೇಶವನ್ನು ಹೆಚ್ಚು ಅಭಿವೃದ್ಧಿಪಡಿಸುವ ಕ್ರಿಯೆಗಳಿಗೆ, ಕೆಲಸಗಳಿಗೆ ಹೆಚ್ಚು ಸಂಪನ್ಮೂಲಗಳನ್ನು ಬಳಸಿ ಅಣ್ವಸ್ತ್ರಗಳ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವಂಥದ್ದು. ಇದು ಸ್ಪಷ್ಟವಾಗಿ ಹೇಳೋದಾದರೆ ಜಗತ್ತನ್ನು ಯುದ್ಧದಿಂದ ರಕ್ಷಣೆ ಮಾಡುವಂಥದ್ದು.
ನಿಶಸ್ತ್ರೀಕರಣಕ್ಕೆ ಸಂಪೂರ್ಣ ಬೆಂಬಲವನ್ನು ಭಾರತ ನೀಡ್ತಾ ಬಂದಿದೆ. 1974ರ ಸಂದರ್ಭದಲ್ಲಿ ಆಗ ಭಾರತದ ಪ್ರಧಾನಿಯಾಗಿದ್ದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು ರಾಜಸ್ಥಾನದ ಪೋಖ್ರಾನ್ನಲ್ಲಿ ಅಣು ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ. ಇದರ ಅರ್ಥ ಭಾರತ ತನ್ನ ಅಣುಶಕ್ತಿಯನ್ನು ಕೇವಲ ನಾಗರಿಕ ಬಳಕೆ ಮತ್ತು ಪ್ರಗತಿಗೆ ಮಾತ್ರ ಬಳಸುತ್ತೆ. ಹಾಗಾಗಿ ಭಾರತ ಸ್ಪಷ್ಟವಾಗಿ ಅದು ಶಾಂತಿಯನ್ನು ಬಯಸುವ ರಾಷ್ಟ್ರ. ಭಾರತಕ್ಕೆ ಯುದ್ಧವನ್ನು ಮಾಡುವ ಆಸಕ್ತಿ ಇಲ್ಲ, ಶಸ್ತ್ರಗಳನ್ನು ಬಳಸುವ ಮೋಹ ಇಲ್ಲ. ಅದು ಸಂಪೂರ್ಣವಾಗಿ ಶಾಂತಿಯಲ್ಲಿ, ಪ್ರೀತಿಯಲ್ಲಿ ನಂಬಿಕೆ ಇಟ್ಟಿರುವಂಥ ದೇಶವಾಗಿ ನಮಗೆ ಕಾಣ್ತದೆ. ಈ ಬಗ್ಗೆ ತನ್ನ ತತ್ವಗಳನ್ನು ಕೂಡ ಸ್ಪಷ್ಟವಾಗಿ ವಿದೇಶಾಂಗ ನೀತಿಯಲ್ಲಿ ಘೋಷಿಸಿಕೊಂಡಿರುವಂಥದ್ದು ಕೂಡ ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಭಾರತ ಬಹಳ ಪ್ರಧಾನವಾದಂಥ ದೇಶ. ಭಾರತ ಮಾತ್ರ ಸುಖವಾಗಿದ್ದರೆ ಸಾಲದು, ಜಗತ್ತಿನ ಅನೇಕ ಸಣ್ಣ ಪುಟ್ಟ ರಾಷ್ಟ್ರಗಳ ಬಗ್ಗೆ ಕೂಡ ವಿಶೇಷವಾದ ಕಾಳಜಿಯನ್ನು ಕಾಲಕಾಲಕ್ಕೆ ತೋರಿಸ್ತಾ ಬಂದಿದೆ. ಭಾರತ ಅನೇಕ ದೇಶಗಳಿಗೆ ಸಹಾಯ ಮಾಡಿದೆ, ಸಹಕಾರ ನೀಡಿದೆ. ಈ ಮಲೇಷಿಯಾ, ಘಾನಾ ಈ ಎರಡೂ ದೇಶಗಳು ಸ್ವಾತಂತ್ರ್ಯವನ್ನು ಪಡೆದಿದ್ದು ಭಾರತದ ನೆರವಿನಿಂದ. 1971ರಲ್ಲಿ ಸೃಷ್ಟಿಯಾದ ಬಾಂಗ್ಲಾದೇಶ ಕೂಡ ಭಾರತದ ನೆರವಿನಿಂದ ಹೊಸ ದೇಶವಾಗಿ, ಹೊಸ ರಾಷ್ಟ್ರವಾಗಿ ಉದಯವಾಗಿದ್ದು ನೋಡ್ತೇವೆ. ಅಲಿಪ್ತ ರಾಷ್ಟ್ರಗಳ ಒಕ್ಕೂಟದ ಒಬ್ಬ ಮುಖ್ಯ ಸದಸ್ಯನಾಗಿ ಭಾರತ ದೇಶ ಅನೇಕ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನು, ಸಹಾಯವನ್ನು ನೀಡ್ತಾ ಬಂದಿದೆ. ಯುದ್ಧಕ್ಕೆ ಗುರಿಯಾದಂಥ, ಪ್ರಾಕೃತಿಕ ವಿಪತ್ತಿಗೆ ಸಿಲುಕಿದಂಥ ಅನೇಕ ದೇಶಗಳ ನೆರವಿಗೆ ಭಾರತ ಬಂದಿದೆ. ಅಂದರೆ ಸಣ್ಣ ಸಣ್ಣ ದೇಶಗಳಿಗೆ ಭಾರತ ತನ್ನ ನೆರವನ್ನು, ಸಹಾಯ ಹಸ್ತವನ್ನು ಚಾಚ್ತಾ ಬಂದಿರುವಂಥದ್ದು ಕೂಡ ನೋಡ್ತೇವೆ. ಉದಾಹರಣೆಗೆ ಭೂತಾನ್, ನೇಪಾಳ ಈ ಬಗೆಯ ದೇಶಗಳಿಗೆ ಕೂಡ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಹಾಯವನ್ನು ಭಾರತ ಮಾಡ್ತಾ ಬಂದಿದೆ. ಅಷ್ಟೇ ಅಲ್ಲದೆ ಆಫ್ರಿಕಾ, ಏಷ್ಯಾದ ರಾಷ್ಟ್ರಗಳ ಬಗ್ಗೆ ಕೂಡ ಭಾರತಕ್ಕೆ ವಿಶೇಷವಾದ ಆಸಕ್ತಿ ಇದೆ. ನಮೀಬಿಯಾ ದೇಶಕ್ಕೆ ನೀಡಿರುವಂಥ ಸಹಾಯ ಆಗಿರ್ಬೋದು, ದಕ್ಷಿಣ ಆಫ್ರಿಕಕ್ಕೆ ನೀಡಿರುವಂಥ ಸಹಾಯ ಆಗಿರ್ಬೋದು. ಹೀಗೆ ಭಾರತ ದೇಶ ಏಷ್ಯಾದ ಮುಂಚೂಣಿ ರಾಷ್ಟ್ರವಾಗಿದ್ದು ಅನೇಕ ದೇಶಗಳಿಗೆ, ಅಫ್ಘಾನಿಸ್ತಾನ, ಪಾಕಿಸ್ತಾನ್, ನೇಪಾಳ, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್ ಈ ಎಲ್ಲ ದೇಶಗಳಿಗೆ ತನ್ನ ನೆರವನ್ನು ನೀಡ್ತಾ ಬಂದಿರುವಂಥದ್ದು ಕೂಡ ನೋಡ್ತೇನೆ. ಸಾರ್ಕ್ ಸಭೆಯಲ್ಲೂ ಕೂಡ ಭಾರತ, ಸಾರ್ಕ್ ಒಕ್ಕೂಟದಲ್ಲಿ ಕೂಡ ಭಾರತ ನಿರ್ವಹಿಸುವಂಥ ಪಾತ್ರವನ್ನು ನಾವೆಲ್ಲ ಇಲ್ಲಿ ಗಮನಿಸ್ಬೋದು. ಹಾಗೆಯೇ ಈಗಾಗಲೇ ಶೀತಲ ಸಮರ ಏನಿತ್ತು ಆ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ದೇಶ ಯಾವುದೇ ಮಿಲಿಟರಿ ಬಣಗಳಿಗೆ ಸೇರಿಕೊಳ್ಳದೇನೆ ಸ್ವತಂತ್ರವಾಗಿ ಒಂದು ನಿಜವಾದಂಥ ಪ್ರಜಾಪ್ರಭುತ್ವ ದೇಶವಾಗಿ ಭಾರತ ರೂಪುಗೊಳ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ನೀತಿ ಸ್ಪಷ್ಟವಾಗಿ ತನ್ನ ತತ್ವಗಳನ್ನು, ಉದ್ದೇಶಗಳನ್ನು, ಧ್ಯೇಯಗಳನ್ನು ತನ್ನ ವಿದೇಶಾಂಗ ನೀತಿಯಲ್ಲಿ ಸ್ಪಷ್ಟಪಡಿಸಿಕೊಂಡಿದೆ. ಹಾಗಾಗಿ ಪ್ರಪಂಚದ ಮುಖ್ಯ ರಾಷ್ಟ್ರಗಳಲ್ಲಿ ಒಂದಾದಂಥ ಭಾರತ ದೇಶದ ವಿದೇಶಾಂಗ ನೀತಿ ತನ್ನ ವಿಶೇಷವಾದ ಲಕ್ಷಣವನ್ನು ಇಟ್ಟುಕೊಂಡಿರುವಂಥದ್ದು ನಾವೆಲ್ಲ ಗಮನಿಸ್ಬೋದು. ಹಾಗಾಗಿ ಇವೆಲ್ಲ ಸಂಗತಿಗಳು ಭಾರತದ ವಿದೇಶಾಂಗ ನೀತಿಯ ಮುಖ್ಯ ತತ್ವಗಳಾಗಿ, ಮುಖ್ಯ ಸಿದ್ಧಾಂತಗಳಾಗಿ ನಮ್ಮ ಎದುರಿಗೆ ನಿಲ್ತವೆ.
ಒಂದೇ ಮಾತಿನಲ್ಲಿ ಸ್ಪಷ್ಟವಾಗಿ ಹೇಳೋದಾದರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಅದು ತನ್ನ ವಿದೇಶಾಂಗ ನೀತಿಗಳಲ್ಲಿ ಅಳವಡಿಸಿಕೊಂಡಿದೆ. ಪ್ರಜಾಸತ್ತಾತ್ಮಕ ಮೌಲ್ಯಗಳು ಅನ್ನುವಂಥದ್ದು ವಿದೇಶಾಂಗ ನೀತಿಗಳಲ್ಲಿ, ನಮ್ಮ ಭಾರತದ ವಿದೇಶಾಂಗ ನೀತಿಯಲ್ಲಿ ಒಂದು ಮುಖ್ಯವಾದಂಥ ಜಾಗವನ್ನು ಆಕ್ರಮಿಸಿಕೊಂಡಿವೆ. ನಿಶಸ್ತ್ರೀಕರಣ ಆಗಿರ್ಬೋದು, ಅಲಿಪ್ತ ನೀತಿ ಆಗಿರ್ಬೋದು, ಪಂಚಶೀಲ ತತ್ವ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರ ಅನ್ನುವಂಥದ್ದನ್ನು ಸೂಚಿಸ್ತವೆ. ಹಾಗಾಗಿ ಭಾರತ ತನ್ನ ವಿದೇಶಾಂಗ ನೀತಿಯ ಮೂಲಕ ತನ್ನ ಬೆಳವಣಿಗೆಯನ್ನು, ತನ್ನ ಅಭಿವೃದ್ಧಿಯನ್ನು ಸಾಧಿಸ್ಕೊಳ್ತಾ ಬಂದಿರುವಂಥದ್ದು. ಅಷ್ಟೇ ಅಲ್ಲದೆ ನಮ್ಮ ಭಾರತದ ವಿದೇಶಾಂಗ ನೀತಿ ಕೂಡ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾದರಿಯಾಗಿ ನಿಂತಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ನಮಸ್ಕಾರ.